ಶ್ರೀಹೊಸಕೋಟೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಯಲ್ಲಮ್ಮ ದೇವಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರ್ತಾ ತಿಂಗಳ ಕುಲ ಬಾಂಧವರೆಲ್ಲ ಸೇರಿ ದೀಪಗಳನ್ನು ಮಾಡಿ ಆಚರಣೆ ಮಾಡಿ ಹಬ್ಬವನ್ನು ಮಾಡೋಂಥ ಸಂಪ್ರದಾಯ ಹಿಂದಿನಿಂದೂ ಬಂದಿದೆ. ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ. ಆನೇಕಲ್ ತಾಲೂಕಿನ ಸಿಡಿ ಹೊಸಕೋಟೆ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವ ಮತ್ತು ದೀಪೋತ್ಸವವು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಿಡಿ ಹೊಸಕೋಟೆಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೂ ವಿಶೇಷ ಪೂಜೆ ಅಲಂಕಾರ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮಗಳ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸಿದ್ದರು. ಮಹಿಳೆಯರು ಹೂವಿನ ಅಲಂಕೃತ ದೀಪಗಳನ್ನ ಹೊತ್ತು ದೇವಿಗೆ ಆರತಿ ಸಲ್ಲಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ದೇವಾಲಯದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಡೋಳು ಮತ್ತು ನಾದಸ್ವರ ಕಲಾವಿದರ ಆಕರ್ಷಕ ಪ್ರದರ್ಶನ ನೀಡಿದರು. ದೀಪೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯಕ್ಕೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿಶೇಷ ಅಲಂಕಾರ ಮಾಡಿ ದೀಪಾಲಂಕಾರ ಮಾಡಲಾಗಿತ್ತು. ಶ್ರೀಹೊಸಕೋಟೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಯಲ್ಲಮ್ಮ ದೇವಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರ್ತಾ ಈ ಯಲ್ಲಮ್ಮ ದೇವಿಯ ಜಾತ್ರೆ ಮತ್ತು ಹಬ್ಬವನ್ನು ಸುಮಾರು ಸನಾತನದ ಕಾಲದಿಂದಲೂ ಜನವರಿ 3ನೇ ಮಂಗಳವಾರ ತಿಂಗಳ ಕುಲ ಬಾಂಧವರೆಲ್ಲ ಸೇರಿ ದೀಪಗಳನ್ನು ಮಾಡಿ ಆಚರಣೆ ಮಾಡಿ ಹಬ್ಬವನ್ನು ಮಾಡೋಂಥ ಸಂಪ್ರದಾಯ ಹಿಂದಿನಿಂದೂ ಬಂದಿದೆ. ನಮ್ಮ ಹಿರಿಯರು ಅದನ್ನು ಮಾಡ್ಕೊತಿದ್ದಾರೆ. ಹಾಗೆಯೇ ಈಗಲೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇವತ್ತು ಜನವರಿ 3ನೇ ಮಂಗಳವಾರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಯಾವಾಗಲೂ ಆಗ್ತಾಯಿದೆ. ಆದರೆ ಕಾರಣಾಂತರಗಳಿಂದ ಇಲ್ಲಿ ಶಕ್ತಿ ಏನಪ್ಪ ಅಂದರೆ ಒಂದು 10 ವರ್ಷ ಆಗಿರ್ಬೋದೇನೋ. ಕಾರಣಾಂತರದಿಂದ ಎಂಟು ಮುಂಟು ಅಂತೇಳಿ ಒಂದು 5ನೇ ಮಂಗಳವಾರ 6ನೇ ಮಂಗಳವಾರ ಮಾಡಿಬಿಟ್ವಿ. ಆ 2 ಸಾರಿಯೂ ನಮ್ಮ ಜನಾಂಗದಲ್ಲಿ ಸಾವನ್ನ ಸುದ್ದಿಗಳು ಅಷ್ಟು ವಿಶೇಷ ಶಕ್ತಿ. ಆದ್ದರಿಂದ ಈ ಸಂಪ್ರದಾಯದಂತೆ ಇಲ್ಲಿ ಪ್ರತಿ ವರ್ಷದ 3ನೇ ಮಂಗಳವಾರ ಈ ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೆಲ್ಲ ನಾವು ತಿಂಗಳು ಜನಾಂಗದವರು ಎಲ್ಲ ಬಡವರು ಬಂದರು ಇರೋದು. ಅದೊಂದು ಎಲ್ಲ ಕೂಲಿ ಮಾಡೋದು ಹೆಚ್ಚಿಗೆ ಜನ ಇರೋದು ಅಲ್ಲ. ಇಲ್ಲಿ 10 ಗುಂಟೆ 20 ಗುಂಟೆ ತೋಟಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಸುಮಾರು ನಮ್ಮ ಬುದ್ಧಿ ಬಂದಾಗಿಂದನೂ ದೇವಸ್ಥಾನ ಪೂಜೆ ಮಾಡಿಕೊಂಡು ದೇವಸ್ಥಾನ ಮಾಡ್ಕೊಂಡು ಬರ್ತಾಯಿದ್ವಿ. ಇವತ್ತು ಯಲ್ಲಮ್ಮನ ದೇವಸ್ಥಾನದ ಹತ್ರ ಏನು ಅದ್ದೂರಿಯಾಗಿ ಪೂಜೆ ನಡೀತಾ ಇದೆ. ಇದು ಪ್ರತಿ ವರ್ಷವೂ ನಡೀತಾ ಇದೆ. ಇಲ್ಲಿ ಶ್ರೀಹೊಸಕೋಟೆ ಗ್ರಾಮಸ್ಥರು ಪ್ರತಿ ವರ್ಷವೂ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ.